ಸರ್ ಇನ್ನೊಂದಷ್ಟು ಆರೋಪಗಳಿಗೆ ನಿಮ್ಮಿಂದಲೇ ಉತ್ತರ ಬೇಕು, ಯಾಕಂದ್ರೆ ಆಡಳಿತಾರೂಢ ಪಕ್ಷದವರು. ಬಿಫೋರ್ ಗೋಯಿಂಗ್ ದಟ್ ನೀವು ಮಾಹಿತಿ ಇಲ್ಲ ಅಂತ ಇದ್ರಿ. ಸಾಮಾನ್ಯ ಪ್ರಜೆಯಾದವರಿಗೆ ನನಗೆ ಗೊತ್ತಿರೋ ಹಾಗೆ ಅವರ ಕರ್ತವ್ಯ ಕೂಡ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು. ಇದಕ್ಕೆ ಕೇಂದ್ರ ಸರ್ಕಾರನೇ ಮಾಹಿತಿ ಬಿಡುಗಡೆ ಮಾಡಬೇಕು ಅನ್ನೋದಿಲ್ಲ. ಸುದ್ದಿ ಮಾಧ್ಯಮವಾಗಿ ಅನೇಕ ಜವಾಬ್ದಾರಿಯುತ ಮಾಧ್ಯಮಗಳು ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡ ಅನೇಕ ಬಾರಿ ಪೊಲೀಸರು ಹೋಗಿ, ಸರ್ ಸ್ಟೇಟ್ ಪೊಲೀಸ್, ಕರ್ನಾಟಕ ರಾಜ್ಯದ ಪೊಲೀಸರು ಹೋಗಿ ಇಂಥ ಅಕ್ರಮ ನಿವಾಸಿಗಳನ್ನ ಗುರುತಿಸಿದ್ದು ಅವರನ್ನ ಎನ್ಕ್ವೈರಿ ಮಾಡಿದ್ದನ್ನ ಸುದ್ದಿ ಪ್ರಸಾರ ಮಾಡ್ತಿರ್ತೀವಿ. ಅದನ್ನ ನೀವು ನೋಡಿದ್ದಿದ್ರೆ ಬಹುಶಃ ಗೊತ್ತಾಗಿರ್ತಿತ್ತು, ನೀವು ನೋಡಿಲ್ವೇನೋ. ಎನಿವೇ, ಕಮಿಂಗ್ ಬ್ಯಾಕ್ ಟು ದಿಸ್ ಏನಿದು PRCಗೆ ಬರ್ತಾ, ಯದುಕುಮಾರ್ ಅವರೇ, ನಾವೇನು ಹೊಸದಾಗೇನು ಮಾಡ್ತಾ ಇಲ್ಲ ಇದನ್ನ. ಈ ಹಿಂದೆ ಕೂಡ ನಾವು ಈ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ವಿ. ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಹುಡುಕೋ ಪ್ರಯತ್ನವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದು ಒಳ್ಳೇದಲ್ಲ ಹೇಳಿರೋದು ಯಾರು? ಡೆಪ್ಯೂಟಿ CM ಪರಮೇಶ್ವರ್ ಅವರು. ಮೇಡಮ್, ಈಗ ಇದರಲ್ಲಿ ರಾಜಕೀಯ ಅನ್ನೋದೇನು ಇಲ್ಲ. ಒಂದು ಫಸ್ಟ್ ಅಂತಾರೆ, ಯಾರು ಭಾರತದ ಪ್ರಜೆಯಾಗಿರ್ತಾರೋ ಅವರಿಗೆ ಓಟಿನ ಹಕ್ಕು ಕೊಡಲೇಬೇಕಾಗುತ್ತೆ. ದಟ್ ಈಸ್ ಅ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ಅಂತ ಒನ್ ಸಿಟಿಸನ್ಸ್ಗೆ ಒನ್ ವೋಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇವರು ಮಾಡ್ತಾ ಇರುವಂತ ಈ PRC ಶಾಶ್ವತ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಟೈಮಿಂಗ್ಸ್ ಏನ್ ಮೇಡಮ್? ಇದು SIR ನಡೀತಾ ಇರಬೇಕಾದಾಗ, ರಾಜ್ಯದಲ್ಲಿ SIR ನಡೀತಾ ಇರಬೇಕಾದಾಗ ಈ ಟೈಮಿಂಗ್ಸ್ ಯಾವ್ದಿದೆ ಅಂತೆ, ಮತ್ತೆ ಯಾವ ಆಧಾರದ ಮೇಲೆ ಇವ್ರು ಕೊಡ್ತಾರಂತದಲ್ಲಿ ನಾ ಹೇಳ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟಿ ಒನ್ ನೇಷನ್ ಒನ್ ಸಿಟಿಸನ್ಶಿಪ್ಸ್. ಸಿಟಿಸನ್ಶಿಪ್ಸ್ ಕೊಡುವಂಥ, ಪೌರತ್ವ ಕೊಡುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯದಲ್ಲಿ, ಕೇಂದ್ರ ಸರ್ಕಾರದ ಇದ್ರಲ್ಲಿ ಬರುವಂಥದ್ದು. ಇವರೊಂದು ಸ್ಟೇಟ್ನಲ್ಲಿ ಒಂದು ಪ್ಯಾರಲಲ್ ಮೆಕ್ಯಾನಿಸಮ್ ಮಾಡುವಂಥದ್ದು, ಅದನ್ನ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ನ ಅಂಡರ್ಮೈನ್ ಮಾಡುವಂಥದ್ದು ಕರ್ತವ್ಯ ಇವ್ರಿಗೆ ಯಾರು ಕೊಟ್ಟಿದ್ದಂಥದ್ದು? ಮತ್ತೆ ಇವ್ರಿಗೆ ಅದು PRC ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರನ ಕೊಟ್ಟಿದ್ದಂಥದ್ದು ಒಬ್ಬ RIಗೆ. ಮೇಡಮ್, ಇದೇ RIಗಳನ್ನೇ ಇವರ ಸರ್ಕಾರದಲ್ಲೇನೆ ಲಕ್ಷಾಂತರ ಅಂತಾರೆ ಇದು ರೇಷನ್ ಕಾರ್ಡ್ಸ್ಗಳನ್ನ ಇವರ ಅಧೀಕ್ಷಣದಲ್ಲೇ ಕೊಟ್ಟಿದ್ದಂಥದ್ದು. ಇವರ ಅಧೀಕ್ಷಣದಲ್ಲಿ ಮೊನ್ನೆ ರಿವ್ಯೂ ಮಾಡಿದಾಗ ಲಕ್ಷಾಂತರ, ಸುಮಾರು 12-15 ಲಕ್ಷ ಏನಂತಾರೆ ರೇಷನ್ ಕಾರ್ಡ್ ನ ಡೆಲೀಟ್ ಮಾಡಿದಂಥದ್ದು. ಇಂಥ ಅಧಿಕಾರಿಗಳು ಸರ್ಕಾರದ ಗಮನಕ್ಕಿಲ್ದೇನೆ ಕೊಟ್ಟಿದಂಥದ್ದು, ಮತ್ತೆ ಸರ್ಕಾರಕ್ಕೆ ಗಮನಕ್ಕೆ ಬಂದ ಹಾಗೆ ನಡೆಸಿದಂಗೆನೆ ರದ್ದು ಮಾಡೋಂಥದ್ದು. ಇಂಥ ಅಧಿಕಾರಿಗಳ ಕೈ ಮೇಲೆ ನಮ್ಮ ಏನಂತಾರೆ ಈ PRC ಸರ್ಟಿಫಿಕೇಟ್ ಕೊಡಕ್ಕಾಗುತ್ತೆ ಮೇಡಮ್? ನಾವ್ ಹೇಳುವಂಥದ್ದು ಇದು ದೇಶದ ಏಕತೆಗೆ ಭದ್ರತೆಗೆ ಇದೊಂದು ಕಳಂಕ. ಇದು ಕಳಂಕ, ಮತ್ತೆ ಇಟ್ ಈಸ್ ಅ ನ್ಯಾಷನಲ್ ಥ್ರೆಟ್ಸ್. ಅದು ಈ ತರದ್ ಇರ್ಬೇಕಾದಾಗ ಇವರು ಬಂದು ಇವರ ಮೇಡಮ್, ಈಗಾಗಲೇ ಇವರು ಎಲ್ಲಾರನ್ನು ಬಂಧುಗಳು ಅಂತ ಅನ್ಬಿಟ್ಟು ಅವ್ರದೇ ಸರ್ಕಾರ ಅಂತ ಹೇಳಿದಂತದ್ದಾಯ್ತು. ಈಗ ಅದ್ರ ಜೊತೆಗೆ ಅಕ್ರಮ ನಿವಾಸಿಗಳನ್ನ ಬಂಧುಗಳಂತ ಇನ್ನೊಂದಷ್ಟು ಜನ ಸೇರಿಸ್ಕೊಳಕ್ ಹೋಗ್ತಾ ಇದ್ದಾರೆ. ಇದು ದೇಶದ ಭದ್ರತೆಗೆ ದೊಡ್ಡ ಒಂದು ಸವಾಲು. ಗಂಟೆ ಡಿಬೇಟ್ ಇದೆ. ಅದು ಸರ್ ನಿಮ್ಗೆ ಉಪಪ್ರಶ್ನೆ ಅನ್ಕೊಳ್ಳಿ, ಇದನ್ನು ಉಪಪ್ರಶ್ನೆ ಅನ್ಕೊಳ್ಳಿ. ಅಂದ್ರೆ ನಿಮ್ಮ ಆರೋಪ ಅಥವಾ ಬಿಜೆಪಿಯ ಅನುಮಾನ ಏನು? ಈ PRC ಅನ್ನೋದನ್ನ ಕೇವಲ ಒಂದು ಸಮುದಾಯದವರಿಗೆ ಮಾತ್ರ ಕೊಡ್ತಾರೆ, ಅಥವಾ ಆಚೆಯಿಂದ ಬಂದು ಅಕ್ರಮವಾಗಿ ನೆಲೆಸಿರೋರಿಗೆ ಮಾತ್ರ ಕೊಡ್ತಾರೆ? ಇದನ್ನ ಹೆಂಗ್ ಕಂಡು ಹಿಡಿತಿದ್ದೀರಿ ಸರ್ ತಾವು? ಈ ಇಡೀ PRC ಅನ್ನ ಕೊಡ್ತಿರೋದೇ ಒಂದು ಸಮುದಾಯಕ್ಕೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲಿಂದ ಸಿಗ್ತಿದೆ ಮೇಡಮ್? ಈಗ ಇವರು ಈ ಇತ್ತೀಚೆಗೆ SIR ನಡೆದಾದ್ಮೇಲೆ ಗುಂಪಾಗಿ ನಡೆದಂತ ಮದ್ರಾಸಗಳಲ್ಲಿ ನಡೆದಂತ ಕಮ್ಯುನಿಟಿ ಹಾಲ್ಗಳಲ್ಲಿ, ಮಂದಿರಗಳಲ್ಲಿ, ಮಸ್ಜಿದ್ಗಳಲ್ಲಿ ಗುಂಪಾಗಿ BLOಗಳು ಯಾರು ಅಲ್ಪ ಸಮುದಾಯಕ್ಕೆ ಸೇರಿದವರು, ಅಲ್ಪ ಸಮುದಾಯದ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇದ್ದಂತದನ್ನ ವಿಡಿಯೋ ಸಮೇತ ನಾವು ತೋರಿಸಿದ್ದೀರಾ, ತಾವು ಇದ್ ಮಾಡಿದ್ದೀರಾ. ಅದನ್ನ ಎಲೆಕ್ಷನ್ ಕಮಿಷನ್ಸ್ಗೂ ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಯಾಕಲ್ಲ ಆಗ್ತಾ ಐತೆ? ಇವರ ಮುಖ್ಯಮಂತ್ರಿಗಳು ಹೇಳಿದಂತದ್ದು ಎವ್ರಿಥಿಂಗ್ ಇಸ್ ಓಕೆ, ಎನಿಮಿನೇಷನ್ಸ್ ಮಾಡಿ ಅಂತ ಅಂದವ್ರು ಇವರೇನೆ. ಇವರ ಗೃಹ ಮಂತ್ರಿಗಳು ಹೇಳ್ತಾರೆ ನಾವು ಎಲೆಕ್ಷನ್ SIR ನಲ್ಲಿ ನ್ಯೂನತೆಗಳಿದೆ, ಅದೇ ಸರಿ ಮಾಡ್ತೀವಿ ಅಂತ ಹೇಳೋದನ್ನ ಯಾವ್ದನ್ನ ನಂಬ್ತೀರಾ ನೀವು? ಮುಖ್ಯಮಂತ್ರಿ ಹೇಳೋದನ್ನ ನಂಬ್ತೀರಾ, ಇಲ್ಲ ಗೃಹ ಸಚಿವರು ಹೇಳೋದನ್ನ ನಂಬ್ತೀರಾ? ಮತ್ತೆ ರಘು ದೊಡ್ಡೇರಿ ಹೇಳ್ತಾರೆ ಇದು ಲಾ ಅಂಡ್ ಆರ್ಡರ್, ಇದು ನಮ್ ಸಬ್ಜೆಕ್ಟ್ ಅಲ್ಲ ಅಂತ. ಲಾ ಅಂಡ್ ಆರ್ಡರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಮೇಡಮ್, ಒಂದು ಪಾಸ್ಪೋರ್ಟ್ ಕೊಡಬೇಕಾದ್ರೂ ಕೂಡ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ, ಕ್ರಿಮಿನಲ್ ರೆಕಾರ್ಡ್ಸ್ ಗಳು ಚೆಕ್ ಮಾಡ್ತಾರೆ, ಅವ್ರ ಅಕ್ಕಪಕ್ಕ ಮನೆಗಳಲ್ಲಿ ಚೆಕ್ ಮಾಡ್ತಾರೆ, ಇವ್ರು ಏನು ಎಷ್ಟು ವರ್ಷದಿಂದ ಇದ್ದಾರೆ, ಏನು ಎತ್ತ ಅಂತ ಚೆಕ್ ಮಾಡ್ತಾರೆ. ಇಲ್ಲೊಬ್ಬ RIಗೆ ಕೊಟ್ಟ ಅಂತಂದ್ರೆ ಅವ್ನು ಏನ್ ಚೆಕ್ ಮಾಡ್ತಾನ? ಅವನು ನೀನ್ ಸ್ವಲ್ಪ ದುಡ್ಡು ಕೊಟ್ಟ ಅಂದ್ರೆ ಕೊಟ್ಟಿ ಕಳಿಸ್ತಾನದಲ್ಲಿ. ಆಮೇಲೆ ಅವನು ಆ ವ್ಯಕ್ತಿ ನ್ಯಾಷನಲ್ ಥ್ರೆಟ್ ಆದ್ರೆ, ನ್ಯಾಷನಲ್ ಇದಕ್ಕಾದ್ರೆ ಇವ್ರೇನಾದ್ರು ಹೇಳ್ತಾರ ಅದಲ್ಲಿ? ಅವತ್ತು ಯಾರು ಪ್ರಶ್ನೆ ಮಾಡೇ ಇಲ್ಲ, ನಾವು ಕೊಟ್ವಿ ಅಂತ ಕೇಳ್ತಾರ ಅದಲ್ಲಿ. ನಾವು ಕೇಳ್ತಾ ಇರುವಂತದ್ದು ನೋಡಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನೀವು ಅಧಿಕಾರಕ್ಕೆ ಬಂದಾಗಿಂದ ಮಾಡ್ತಾ ಇದ್ದೀರಾ, ಮಾಡಿ. ಆದ್ರೆ ದೇಶದ ಏಕತೆಗೆ, ಸಮಗ್ರತೆಗೆ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಬರಬೇಕಾದಾಗ ದೇರ್ ಈಸ್ ಅ ಕಾಷನ್. ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ, ಜವಾಬ್ದಾರಿ ಮಂತ್ರಿಮಂಡಲವಾಗಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕಾಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಇವರು ಬೇರೆ ನೀವು ಗ್ಯಾರಂಟಿಗಳಲ್ಲಿ ಆಟ ಆಡ್ದಂಗೆ ಕೊಡ್ತೇವೆ, ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನ್ಗೂ ಫ್ರೀ ಅಂತ ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಆಟ ಆಡಕ್ ಹೋಗ್ಬೇಡಿ.